ಹಾಯ್ ವ್ಯೂಯರ್ಸ್, ವೆಲ್ಕಮ್ ಟು ಆಹಾ ಕಿಚನ್. ಇವತ್ತಿನ ದಿವಸ ನಾನು ಮೆಣಸಿನ ಸಾರನ್ನು ಮಾಡೋದನ್ನು ಕಲಿಸ್ಕೊಡ್ತಾ ಇದ್ದೀನಿ. ಈ ಕ್ಲೈಮೇಟಿಗೆ ತುಂಬ ಚೆನ್ನಾಗಿರುತ್ತೆ, ಹಿತವಾಗಿರುತ್ತೆ ಮೈಗೆ. ಇದು ತುಂಬ ಸಿಂಪಲ್, ದಿನ ಸಿಗುವಂಥ ಐಟಮ್ಗಳು, ಮನೇಲೇ ಇಟ್ಕೊಂಡಿರೋ ಐಟಮ್ಮು ಬೇಕಾಗುತ್ತೆ. ತೋರಿಸ್ತೀನಿ ನೋಡಿ. ಇದು ಮೊದಲನೇದು ಮೆಣಸು ಜೀರಿಗೆ ಪುಡಿ. 2 ಸ್ಪೂನ್ ಮೆಣಸು ಜೀರಿಗೆ ಪುಡಿ, ಈಕ್ವಲ್ ಎರಡೂ ಒಂದೇ ಸಮ ತಗೊಂಡು ಮೆಣಸು ಜೀರಿಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದು 2 ಸ್ಪೂನು. ಆಮೇಲೆ ಒಂಚೂರು ಇದು ಒಗ್ಗರಣೆಗೆ ಸಾಸಿವೆ. ಆಮೇಲೆ ಈ ಬಟ್ಲಲ್ಲಿ ಒಂದು ಸ್ವಲ್ಪ ಬೆಲ್ಲ ಮತ್ತು ಕರಿಬೇವು ಇಟ್ಕೊಂಡಿದ್ದೀನಿ. ಮತ್ತು ಹಿಂಗು ಮತ್ತು ಉಪ್ಪು, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ನೀವು ನೆನೆಸಿದ್ದಾದರೂ ಈ ಥರ ನೆನೆಸಾದರೂ ಇಟ್ಕೋಬೋದು. ಒಂದು 10 ನಿಮಿಷ ಇಲ್ಲ ಬಿಸಿನೀರು ಹಾಕಿ ನೆನೆಸ್ಕೋಬೋದು, ಅಥವಾ ಪೇಸ್ಟ್ ಯೂಸ್ ಮಾಡ್ಬೋದು. ಅದು ನಿಮ್ಮ ಚಾಯ್ಸು, ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತು ತುಪ್ಪ ಮಾಡೋಣ ಈಗ. ಮತ್ತು ಇದು ದಪ್ಪ ಕಬ್ಬಿಣದ ಬಾಣಲಿ, ಕಾಸ್ಟ್ ಐರನ್ ಇದು, ಇದರಲ್ಲಿ ಮಾಡ್ತಾಯಿದ್ದೀನಿ. ಬಾಣಲಿ ಇಟ್ಟಿದ್ದೀನಿ ಒಲೆಯಲ್ಲಿ. ದಪ್ಪ ಬಾಣಲಿ ಆದ್ದರಿಂದ ಸ್ವಲ್ಪ ನಿಧಾನ ಆಗುತ್ತೆ ಕಾಯೋಕ್ಕೆ, ಪರವಾಗಿಲ್ಲ. ಅದರಲ್ಲಿ ಚೆನ್ನಾಗಿ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಕರಗಬೇಕದು. ಕರಗಿ ಈಗ ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ, ಹಿಂಗು, ಸ್ವಲ್ಪ ಹಿಂಗು ಘಮ್ಮಂತಿರೋ ಹಿಂಗೆ ಹಾಕಿ. ಇದೇನೇ ಈ ಸಾರಿಗೆ ತುಂಬ ಮುಖ್ಯವಾಗಿರೋದು. ಮೆಣಸು ಜೀರಿಗೆ ಪುಡಿ ಹಾಕ್ಬಿಡಿ. ಅದು ಸ್ವಲ್ಪ ಹುರಿದಾಗಿದ್ದ ತಕ್ಷಣ ನೋಡಿ, ಹಿಂಗೆ ತುಪ್ಪದಲ್ಲಿ ಹಿಂಗೆ ಇದು ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ನೋಡಿದೆ ಈ ಥರ ನೊರೆ ನೊರೆ ಬಂದಿದ್ದ ತಕ್ಷಣ ಕರಿಬೇವು ಹಾಕ್ಬಿಡಿ. ಕರಿಬೇವು ಒಂಚೂರು ಹಿಂಗೆ ಹಿಂಡಿ ಹಾಕ್ಬಿಡಿ. ಇದು ಆದ ಕೂಡಲೇ ಹುಣಸೆ ನೀರು ನೋಡಿ. ಇವಾಗ ಸ್ವಲ್ಪ ಅದು ಸೀಕೊಳ್ದೆ ಇರಲಿ ಅಂತ ಒಂಚೂರು ನೀರು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಿ. ಸಿಮ್ಮಲ್ಲಿಟ್ಟು ನೋಡಿ, ಹುಣಸೆ ಹಣ್ಣು ಕರಗಿಸ್ಕೊಂಡು ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಹುಣಸೆ ಹಣ್ಣು ಹಾಕಿದ ಮೇಲೆ ನೀವು ಎಷ್ಟು ಹುಣಸೆ ಹಣ್ಣು ಎಷ್ಟು ಕ್ವಾಂಟಿಟಿ ಸಾರು ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಬೆಲ್ಲ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅದನ್ನು ಹಾಕಿದ್ದೀನಿ. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಇದು ಇಷ್ಟನ್ನೆಲ್ಲ ಆಯಿತು. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಂದರೆ ನಮಗೆ ಬೇಕಿರೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಬಿಡ್ಬೇಕು. ನೋಡಿ, ಇಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ. ಇಷ್ಟು ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು. ಇವಾಗ ನೀವು ಹೈಯಲ್ಲಿ ಇಟ್ಕೊಂಡ್ರೂ ಚಿಂತೆ ಇಲ್ಲ. ಈ ಸೀಸನ್ಗೆ ಇದು ತುಂಬ ಹಿತವಾಗಿರುತ್ತೆ. ಜೊತೆಗೆ 5 ನಿಮಿಷದಲ್ಲಿ ಮಾಡೋ ಅಂಥ ಅಡುಗೆ ಇದು. ನೀವೆಲ್ಲರೂ ಹೋಗಿ ಬಂದು ಸುಸ್ತಾಗಿದ್ದೀರಾ, ಮಾಡಿದ್ದೀರಾ ಅಂತಂದರೆ ತಕ್ಷಣಕ್ಕೆ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ. ಹುಣಸೆ ಹಣ್ಣು ಒಂದು ಈ ಕಿವುಚಿಟ್ಕೋಬೋದು, ಅಥವಾ ಪೇಸ್ಟ್ ಇಟ್ಕೊಂಡಿದ್ರೆ ಇನ್ನೂ ಈಸಿ. ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಬಿಟ್ಟಿದ್ರೆ ಇನ್ನೂ ತುಂಬಾ ಸುಲಭ ಆಗುತ್ತೆ. ಹಾಗೆ ನಾನು ಏನೇನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಿಮಗೆ ಅಳತೆಗಳನ್ನ ಹೇಳ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಹುಣಸೆ ಹಣ್ಣು ಬಂದಿದೆ, ಈ ಕಪ್ಪಲ್ಲಿ 2 ಕಪ್ ಹುಣಸೆಹಣ್ಣು ಗಟ್ಟಿಯಾಗಿ ಹಿಂಡಿಟ್ಕೊಂಡು ಹಾಕಿದ್ದೀನಿ. ಇದಕ್ಕೆ ತಕ್ಕಂಗೆ ಬೆಲ್ಲ ದಪ್ಪದ್ದೇ ಹಾಕಿದ್ದೀನಿ. ಇದು ಕರ್ಗೋಗಿದೆ ಇವಾಗ ಚೆನ್ನಾಗಿ. ಆವಾಗಲೇ ತೋರಿಸಿದ್ನಲ್ಲ, ಚೆನ್ನಾಗಿ ಇಷ್ಟು ದಪ್ಪ ಬೆಲ್ಲ ಹಾಕಿದ್ದೀನಿ. ಅದು ಅಲ್ದಿರ ಇದಕ್ಕೆ ತಕ್ಕಂಗೆ ನೀವು ನೀರು ಹಾಕಬೇಕು ಅಂದರೆ ಒಂದು 5ರಿಂದ 6 ಲೋಟ ಹಾಕ್ಬೋದು. ಇದೇ ಲೋಟದಲ್ಲೇ 5ರಿಂದ 6 ಲೋಟ ಹಾಕಿ ನೀರು. ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಇಷ್ಟೇ ಇದಕ್ಕೆ. ಮತ್ತು ಇದಕ್ಕೆ 2 ಸ್ಪೂನಷ್ಟು ಮೆಣಸು ಜೀರಿಗೆ ಪುಡಿ ಹಾಕಿದ್ದೀನಿ. ನಿಮ್ಗೆ ಇದಕ್ಕಿಂತ ಖಾರ ಬೇಕು, ಅಥವಾ ಇನ್ನೂ ಹುಳಿ ಜಾಸ್ತಿ ಬೇಕು, ಅಥವಾ ಬೆಲ್ಲ ಜಾಸ್ತಿ ಬೇಕು ಅಂದರೆ ನೀವು ಅದನ್ನು ಏರ್ಪೇರ್ ಮಾಡ್ಕೋಬೋದು. ಟೇಸ್ಟ್ ನೋಡ್ಕೊಂಬಿಟ್ಟು ಏರ್ಪೇರ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಇದರಲ್ಲಿ ಮೆಣಸು ಜೀರಿಗೆ ಪುಡಿ ಟೇಸ್ಟ್ ಬರಬೇಕು ನಿಮಗೆ, ಅದೇ ಮುಖ್ಯ. ಅದೇ ಹಿತವಾಗಿರೋದು ಗಂಟ್ಲಿಗೆ. ಅನ್ನ ಕುದೀತಾ ಇದೆ. ಇಷ್ಟೇ, ಬಿಸಿ ಬಿಸಿ ಅನ್ನಕ್ಕೆ ಈ ಸಾರು ಹಾಕ್ಕೊಂಡು ತಿಂದರೆ, ತುಪ್ಪನೂ ಒಂಚೂರು ಹಾಕ್ಕೊಂಬಿಟ್ಟು ಈ ವೆದರ್ಗೂ ಇದಕ್ಕೂ ಆಹಾ ಟೇಸ್ಟ್ ಮಾಡ್ತೀರಾ?
ಕಲಸಿ. ಇದ್ರ ಮೇಲೆ ಘಮ್ ಅಂತ ಒಂಚೂರು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಆಹಾ ರುಚಿ. ಆಹಾ